ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲ ಸಿ ಇ ಟಿ ಅಪ್ಲಿಕೇಶನ್ಸನ್ನು ಹಾಕ್ತಾಯಿದ್ದೀರಿ. ಏನು ಮಿಸ್ಟೇಕ್ ಮಾಡ್ತಾಯಿದ್ದೀರಿ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ನನ್ನ ಹತ್ರ ಸಿ ಇ ಟಿ ಸ್ಟೂಡೆಂಟ್ಸ್ ವೆರಿಫಿಕೇಷನ್ ಮಾಡೋಕ್ಕೆ ಬಂದಿದ್ದೆ. ನಾನು ಸುಮ್ಮನೆ ನೋಡೋಣ ಅಂತೇಳಿ ಟೆಸ್ಟ್ ಮಾಡೋಕ್ಕೆ ಕೇಳಿದೆ. ನಿಮ್ಮ ಲಾಗಿನ್ ಪಾಸ್ವರ್ಡ್, ಯೂಸರ್ ಐ ಡಿ ಪಾಸ್ವರ್ಡ್ ಏನದಪ್ಪ ಅಂತ ಕೇಳಿದೆ ನಾನು. ಸೊ ಯೂಸರ್ ಐ ಡಿ ಗೊತ್ತಿದೆ ಸರ್ ಅಂತಂದೆ. ಪಾಸ್ವರ್ಡ್ ಏನಪ್ಪ ಅಂತಂದ್ರೆ, ಇಲ್ಲ ಸರ್ ನಂಗೆ ಪಾಸ್ವರ್ಡ್ ಕೊಟ್ಟಿಲ್ಲ ಅಂತಂದೆ. ಸೊ ಎಲ್ಲಿ ಹಾಕಿದೆ ಅಪ್ಲಿಕೇಶನ್ ಅಂತಂದರೆ, ಇಲ್ಲ ಸರ್ ಹಿಂಗೆ ಇಂಟರ್ನೆಟ್ ಸೆಂಟರ್ ಕೆಫೆನಲ್ಲಿ ಹಾಕಿದೆ ಅಂತ ಹೇಳ್ತಾ ಇದ್ದಾನೆ. ಬಟ್ ಪಾಸ್ವರ್ಡ್ ಯಾಕೆ ಕೊಟ್ಟಿಲ್ಲ ಅಂತೇಳಿ ಕೇಳಿದಾಗ ಇವನು ಕೇಳೋಕ್ಕೆ ಹೋಗಿಲ್ಲ, ಅವರು ಕೊಡೋಕ್ಕೆ ಹೋಗಿಲ್ಲ. ಸೊ ವಿದ್ಯಾರ್ಥಿಗಳಲ್ಲಿ ಗಮನಿಸಿ, ಲಾಸ್ಟ್ ಇಯರ್ ಈ ಕೇಸಸ್ ಸಾಕಷ್ಟಾಗಿದ್ದಾವೆ. ಅವ್ರು ಏನು ಮಾಡಿಬಿಡ್ತಾರೆ, ಅಪ್ಲಿಕೇಶನನ್ನು ಅವ್ರ ಹತ್ರನೇ ನೀವು ಹಾಕಿರ್ತೀರಿ, ಇನ್ನೊಮ್ಮೆ ಕೂಡ ನಮ್ಮ ಹತ್ರನೇ ಬರಲಿ ಅನ್ನೋ ಉದ್ದೇಶದಿಂದ ಅವ್ರ ಪಾಸ್ವರ್ಡ್ಸನ್ನು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಪಾಸ್ವರ್ಡ್ಸನ್ನು ಇಟ್ಕೊಂಡಿರ್ತಾರೆ. ಬಟ್ ಪ್ರಾಬ್ಲಮ್ ಏನಿಲ್ಲ, ಅವ್ರ ಪಾಸ್ವರ್ಡ್ಸ್ ನಿಮ್ಗೆ ಹೇಳ್ಬೇಕ್ರಿ. ಬಟ್ ನೀವು ಆಮೇಲೆ ಕೇಳಕ್ಕೆ ಹೋದಾಗ ಅವರು ನಿಮ್ಮನ್ನು ಸ್ವಲ್ಪ ಕಷ್ಟ ಕೊಡ್ತಕ್ಕಂಥದ್ದೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೀವು ಎಲ್ಲೇ ಅಪ್ಲಿಕೇಶನ್ ಹಾಕಿರಿ, ಇಮಿಡಿಯೇಟಾಗಿ ಪಾಸ್ವರ್ಡನ್ನು ಕೇಳಿ ಪಡೀರಿ. ಇನ್ ಕೇಸ್ ಇಲ್ಲ ನಂಗೆ ಕಷ್ಟ ಆಗುತ್ತೆ ಅಂದರೆ, ಇಲ್ಲಿ ಎರಡನೇ ಆಪ್ಷನ್ ಇದೆ. ಕೆ ಇ ಅವರು ಒಂದು ಒಳ್ಳೆ ಆಪ್ಷನನ್ನು ಬಿಟ್ಟಿದ್ದಾರೆ. ನೀವು ಫೇಸನ್ನು ಕೂಡ ತೋರಿಸಿ ನೀವು ಪಾಸ್ವರ್ಡಾಗಿ ಅದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲೇನಾಗುತ್ತಪ್ಪ ಅಂದ್ರೆ, ಫೇಸನ್ನು ತೊಗೊಂಡ್ಬಿಟ್ಟೆವು ಅಂತಂದರೆ ಇಲ್ಲಿ ಫೇಕ್ ಆಗಲಿಕ್ಕೆ ಅಂದರೆ ನಿಮ್ಮನ್ನು ಏನು ಮಾಡ್ತಾರೆ, ನಿಮ್ಮ ಪಾಸ್ವರ್ಡನ್ನು ತೊಗೊಂಡು ಲಾಸ್ಟ್ ಇಯರ್ ಸೀಟ್ಸನ್ನು ಬ್ಲಾಕ್ ಮಾಡಿಬಿಟ್ಟಿದ್ರು ನಿಮಗೆ ಗೊತ್ತಿರದೇ ಇದ್ದಂಗೆ. ಹಾಗಾಗಿ ನೀವೇನು ಮಾಡಿರಿ, ನೀವು ಪಾಸ್ವರ್ಡನ್ನು ಫೇಸ್ ಆದರೂ ಕನ್ವರ್ಟ್ ಮಾಡ್ಕೊಳ್ರಿ. ಇಲ್ಲಾಂತಂದರೆ ನೀವು ಅವ್ರು ಇಟ್ಟಿರ್ತಕ್ಕಂಥ ಪಾಸ್ವರ್ಡನ್ನು ಮತ್ತೊಮ್ಮೆ ಲಾಗಿನ್ ಆಗಿ ಕೂಡ ನೀವು ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ಪಾಸ್ವರ್ಡನ್ನು ಇಟ್ಕೋಬೋದು. ಸೊ ಕಷ್ಟ ಕೊಡ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇಮಿಡಿಯೇಟ್ ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತೀರಿ, ಪಾಸ್ವರ್ಡನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ರಿ. ಥ್ಯಾಂಕ್ ಯು.